ಈಗ ಒಂದು ಬರೆದ್ರೆ ಏನಪ್ಪ ಅಂತೀವಿ ಇದಕ್ಕೆ? ಸ್ಟ್ರೈಟ್ ಲೈನ್ ಅಂತೀವಿ. ಸುಮ್ಮನಿರ್ಲಾರ್ದ ಇವಾಗ ಇನ್ನೊಂದು ಹಿಂಗೆ ಲೈನ್ ಹಾಕಿದ್ರೆ ಸೊ ಒಂದು ಲೈನು ಇದಕ್ಕೆ ಹಾಕ್ತೀವಿ, ಸರಿನಾ? ಇದು ಒಂದು ಆ್ಯಂಗಲ್ ಇದ್ದರೆ ಯಾವಾಗಲೂ ಒಂದು ಪಾಯಿಂಟ್ ಇದ್ದು ಆ ಪಾಯಿಂಟ್ ಅಂತ ಸ್ಟ್ರೈಟ್ ಲೈನ್ ಇದ್ದರೆ ಅದಷ್ಟು ಆ್ಯಂಗಲು 180 ಡಿಗ್ರೀಸ್ ಅಂತ. ಎಷ್ಟು? ಅದಕ್ಕೆ ಸ್ಟ್ರೈಟ್ ಆ್ಯಂಗಲ್ ಅಂತೀವಿ. ಏನಂತೀವಿ? ಸ್ಟ್ರೈಟ್ ಆ್ಯಂಗಲ್ 180 ಡಿಗ್ರೀಸ್. ಒಂದು ಸರ್ಕಲ್ ಪೂರ ಸುತ್ತಿದ್ರೆ 360 ಡಿಗ್ರೀಸ್. ಸೊ ಈ ಥರ ಬರೆದಾಗ ಹಿಂಗೊಂದು ರಿವಾಲ್ವಿಂಗ್ ಲೈನು, ಹಿಂಗೊಂದು ಇನಿಷಿಯಲ್ ಲೈನು ಇದ್ದರೆ ಈ ಆ್ಯಂಗಲ್ಲಿಗೆ 90 ಡಿಗ್ರೀಸ್ಗಿನ ಕಮ್ಮಿ ಇದ್ದರೆ ಒಂದು ಆ್ಯಂಗಲ್ ಬರುತ್ತೆ. ಇದ್ರ ಆಪೋಸಿಟ್ ಆ್ಯಂಗಲಿಗೆ ರಿಫ್ಲೆಕ್ಸ್ ಆ್ಯಂಗಲ್ ಅಂತೀವಿ. ಏನಂತೀವಿ? ರಿಫ್ಲೆಕ್ಸ್ ಆ್ಯಂಗಲ್ ಅಂತೀವಿ. ಸೊ ಈ ಪದ ಗೊತ್ತಿರುತ್ತೆ ನಿಮಗೆ. ಇದ್ರ ಜೊತೆಗೆ ಈ ಲೈನನ್ನು ನಾನು ಈ ಥರ ಕಂಟಿನ್ಯೂ ಮಾಡಿದ್ರೆ ಈ ಆ್ಯಂಗಲ್ಗೂ ಈ ಆ್ಯಂಗಲ್ಗೂ ಅಡ್ಜಸೆಂಟ್ ಅಂತೀವಿ. ಏನಂತೀವಿ? ಪಕ್ಕ. ಸೊ ಇವರು ಎಕ್ಸ್ ಇದ್ದರೆ ಇವರು 180 ಮೈನಸ್ ಎಕ್ಸ್ ಆಗ್ತಾರೆ. ಎಷ್ಟಾಗ್ತಾರೆ? 180 ಮೈನಸ್ ಎಕ್ಸ್ ಆಗ್ತಾರೆ. ಈಗ ಇಲ್ಲಿ ನೀವು ಈ ಥರ ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಇದನ್ನು 30 ಡಿಗ್ರೀಸ್ ಅಥವಾ 40 ಡಿಗ್ರೀಸ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಲೈನ್ ಎಕ್ಸ್ಟೆಂಡ್ ಮಾಡಿ ಇದನ್ನು ಮೆಷರ್ ಮಾಡಿಬಿಟ್ಟು ಹೇಳಿ ಎಷ್ಟು ಬಂತು ಅಂತ. ಹಾಂ, ಸೊ ಅದು ಆಪೋಸಿಟ್ ಆ್ಯಂಗಲ್. ಅದನ್ನು ಅವ್ನು ಪುಸ್ತಕ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ನೀವು ಮಾಡಬಾರ್ದು. ಏನು ಮಾಡಬೇಕು? ಈ ಥರ ಲೈನ್ ಎಳೆದು ಒಂದು ಸತಿ ಈ ಕಡೆನೂ ಮೆಷರ್ ಮಾಡಬೇಕು. ನೋಡಿ, ಈ ಕಡೆ ಮೆಷರ್ ಮಾಡೋದಕ್ಕೆ ನಿಮ್ಮ ಈ ಪ್ರೊಟ್ರಾಕ್ಟ್ರನ್ನೇ ಹಿಂಗೆ ಇಡ್ತೀರ. ಅಯ್ಯೋ ಏನೋ ಶೇಪ್ ಆಗೋಗ್ತದೆ. ಓಕೆ, ಒಂದು ಫುಲ್ ಗುಂಡು ಹಾಕ್ಬಿಟ್ಟು ಆ ಗುಂಡಲ್ಲಿ ಒಂದು ಸ್ವಲ್ಪ ಅರ್ಧ ಜನನ ಕಳಿಸೋಣ. ಕಳಿಸ್ಬಿಟ್ಟು ಅವ್ರನ್ನ ಇಲ್ಲಿಗೆ ತರೋಣ. ಈ ಥರ ಇಟ್ಕೋತೀರ, ಹೌದಾ? ಇವ್ರಿಗೆ ಕಲರು ಚೇಂಜ್ ಮಾಡಿಬಿಡೋಣ. ಯಾಕೆಂದರೆ ಯಾರ್ಯಾರು ತುಂಬ ಜನ ಬಂದುಬಿಟ್ರೆ ತಲೆ ಕೆಟ್ಟೋಗುತ್ತೆ. ಗೊತ್ತಾಯ್ತಾ? ಇವರು ಪ್ರೊಟ್ರಾಕ್ಟ್ರು. ಸೊ ಅವರಲ್ಲಿ ಈ ಥರ ಮೆಷರ್ ಅಂದರೆ ಇದನ್ನು ಎಲ್ಲಿಗೆ ಇಡಬೇಕು? ಪ್ರೊಟ್ರಾಕ್ಟ್ರ್ ಸೆಂಟ್ರಿಗೆ ಇಡಬೇಕು, ಹೌದಾ? ಸೆಂಟ್ರ್ ಇಟ್ಬಿಟ್ಟು ಈ ಲೈನಿಗೆ ಈ ಥರ ಮೆಷರ್ ಮಾಡಿ ಇಲ್ಲಿ ಬಂದಿದ್ದೆಷ್ಟು ಅದು 40 ಡಿಗ್ರೀಸ್ ಅಂತ ಆಗುತ್ತೆ. ಈ ಆ್ಯಂಗಲ್ ಮೆಷರ್ ಮಾಡೋದು ಹೆಂಗೆ? ಈ ಆ್ಯಂಗಲ್ ಮೆಷರ್ ಮಾಡೋದಕ್ಕೆ ಈ ಸಾಹೇಬ್ರಿಗೆ ನಾವು ತಿರುಗಿಸ್ಬೇಕು. ಇವರು ತಿರುಗ್ತಾರೆ, ಇವರು ತಿರುಗಲ್ಲ. ತಿರುಗದ್ರೆ ಏನು ಮಾಡೋದು? ಇನ್ನೊಬ್ರನ್ನ ರೆಡಿ ಮಾಡೋದು. ತಿರುಗದೆ ಹೋದರೆ ಇನ್ನೊಬ್ರನ್ನ ರೆಡಿ ಮಾಡಿಬಿಟ್ಟು ಅವ್ರಿಗೂ ಅರ್ಧ ಚಂದ್ರ ಕಳಿಸೋದು. ಅವ್ರಿಗೆ ಹಿಂಗೆ ಕಳಿಸ್ಬಿಟ್ಟು ಆಮೇಲೆ ಅವ್ರಿಗೂ ಬೇಕು ಅಂದರೆ ನಮಗೆ ಕಲರ್ ಚೇಂಜ್ ಮಾಡ್ಕೊಬಿಟ್ಟು ಸುಸ್ತಾಗ್ಬಿಟ್ರು, ತಲೆ ಓಡ್ತಾ ಇಲ್ಲ ಅವ್ರಿಗೆ. ತುಂಬ ಕೆಲಸ ಕೊಟ್ಟರೆ ನೋಡಿ, ಅವ್ರು ನಿಮ್ಮ ಥರನೇ ಸುಸ್ತಾಗ್ಬಿಡ್ತಾರೆ ಅವರು. ಈಗ ಇವ್ರಿಗೆ ಹಿಂಗಿಡಬೇಕು, ಗೊತ್ತಾಯ್ತಾ? ಓಕೆ, ಸೊ ವಿ ಹ್ಯಾವ್ ಟು ಕೀಪ್ ದಿಸ್ ಫೆಲೋ ಲೈಕ್ ದಿಸ್. ಇಟ್ಬಿಟ್ಟು ಇವಾಗ ಈ ಕಡೆಗೆ ಮೆಷರ್ ಮಾಡಬೇಕು. ಅವರಿಬ್ಬರು ಒಂದೇ ಅಂತ. ಸೊ ಫಸ್ಟ್ ಮೆಷರ್ಮೆಂಟ್ಗೆ ಇದನ್ನು ಹೆಂಗೆ ಇಟ್ಕೋಬೇಕು, ಎಲ್ಲಿ ಇಡಬೇಕು ಅದನ್ನು ಕಲ್ತ್ಕೋಬೇಕು, ಗೊತ್ತಾಯ್ತಾ? ಕರೆಕ್ಟ್ ಮೆಷರ್ಮೆಂಟ್. ಸೊ ಇವರಿಗೆ ನಾವು ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ ಅಂತೀವಿ. ಏನಂತೀವಿ? ವರ್ಟಿಕಲ್ ಆಪೋಸಿಟ್. ಸೊ ಇವರು ಏನಾಯ್ತು ಅಲ್ಲಿಗೆ 180 ಮೈನಸ್ ಎಕ್ಸ್ ಇರ್ತಾರೆ. ಏನಿರ್ತಾರೆ? 180 ಮೈನಸ್ ಎಕ್ಸ್ ಇರ್ತಾರೆ. ಇನ್ನೂ ನಮಗೇನೋ ತಲೆ ಕೆಟ್ಬಿಟ್ಟು ಸುಮ್ಮನಿರ್ಲಾರ್ದೆ ಸಪೋಸ್ ಈ ಲೈನಿಗೆ ಸರಿಗೆ ಒಂದು ಲೈನು ಪ್ಯಾರಲಲ್ ಲೈನ್. ಏನು ಲೈನು? ಪ್ಯಾರಲಲ್ ಲೈನ್ ಎಳೆದ್ಬಿಟ್ಟಾಗ ಇನ್ನೂ ಸುಮ್ಮನಿರ್ಲಾರ್ದೆ ನಾವು ಈ ಲೈನನ್ನು ಮತ್ತಿನ್ನೂ ಫುಲ್ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇದಕ್ಕೆ ಇಟ್ಸ್ ಕಾಲ್ಡ್ ಎ ಟ್ರಾನ್ಸ್ವರ್ಸ್ ಅಂತೀವಿ. ಏನಂತೀವಿ? ವಿಚ್ ಈಸ್ ಇಂಟರ್ಸೆಕ್ಟಿಂಗ್ ಬೋತ್ ದಿ ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಅಂತ ತೋರಿಸೋದಕ್ಕೆ ಈ ಥರ ಸಿಂಬಲ್ ಉಪಯೋಗಿಸ್ತೀವಿ. ಇವರಿಬ್ರು ಒಬ್ರಿಗೊಬ್ರು ಪ್ಯಾರಲಲ್ ಇದ್ದಾರೆ ಅಂತ. ಆ ಪ್ಯಾರಲಲ್ ತೋರಿಸಿದಾಗ ನೋಡಿ, ಇಲ್ಲಿ ನನಗೆ ಇಲ್ಲಿ ಎಷ್ಟು ಮೆಷರ್ ಮಾಡಿದ್ರೆ ಇದಕ್ಕೆ ಇವ್ರು ಪ್ಯಾರಲಲ್ ಇದ್ದರೆ ಇವನಿಗೆ ನಾನು ಇಟ್ಟಾಗ ಇಷ್ಟೇ ಮೆಷರ್ಮೆಂಟ್ ಬರುತ್ತೆ ತಾನೆ? ಎಸ್ ಸರ್, ನೋ ದೇ ಆರ್ ಕಾಲ್ಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಏನಂತಾರೆ ಅದಕ್ಕೆ? ನೋಡಿದ್ರಾ?
ಆಲ್ಟರ್ನೇಟ್ ಆಪೋಸಿಟ್ ಆ್ಯಂಗಲ್ಸು ಸೇಮ್ ಅಂತ ಬಂತು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸೂ ಸೇಮ್ ಅಂತ ಬಂತು. ಗೊತ್ತಾಯ್ತಾ? ಸೊ ಈ ಥರ ಪ್ಯಾರಲ್ ಲೈನ್ಸ್ ಥರ ಕೊಟ್ಬಿಟ್ಟು ನಾನೀಗ ಒಂದು ಟ್ರಯಾಂಗಲ್ ಹಾಕ್ಬಿಡ್ತೀನಿ. ಈ ರೂಲ್ ನನಗೆ ಅಂದರೆ ಈಗ ನೋಡಿ, ಐ ನೋ ದಟ್ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಸೇಮ್, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಆಲ್ಸೋ ಸೇಮ್. ಈಗ ನೋಡಿ ಇಲ್ಲಿ ಇದಿಷ್ಟಿದ್ರೆ ಇದೆಷ್ಟಾಗತ್ತೆ ಹೇಳಿ ಇವಾಗ? ದಿಸ್ ವಿಲ್ ಬಿ, ನೋಡಿದ್ರೆ ಇವರಿಬ್ಬರು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ, ಹೌದಾ? ಇಲ್ಲಿ ಮೇಲ್ಗಡೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು, ಇವರು ಕೆಳಗಡೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಇದಕ್ಕೆ ಇವನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಈ ಥರ ಇದ್ದಾಗ ನಾನು ಇದು ಥಿಯರಮ್ ಆಯಿತು. ಅಂದರೆ ಆಲ್ಟರ್ನೇಟ್ ಆ್ಯಂಗಲ್, ಸಾರಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಸೇಮ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಸೇಮ್ ಅನ್ನೋದು ಥಿಯರಮ್ ಆಯಿತು. ಈಗ ನಾವೇನು ಮಾಡ್ತೀವಿ, ಎಷ್ಟು ತಿಳ್ಕೊಂಡ್ರು ನಮ್ಮ ಹುಡುಗರು ಅನ್ನೋದಕ್ಕೆ ಒಂದು ಟ್ರಯಾಂಗಲ್ ಹಾಕ್ಬಿಟ್ವಿ. ಟ್ರಯಾಂಗಲ್ ಹಾಕ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ತಡೀರಿ, ಇದು ನನಗೆ ಬೇಕಾಗಿದ್ದ ಶೇಪಿಗೆ ಬರಲಿಲ್ಲ ಫ್ರೆಂಡು. ಇವ್ರನ್ನ ಮನೆಗೆ ಕಳಿಸ್ಬಿಡೋಣ. ಮನೆಗೆ ಕಳಿಸ್ಬಿಟ್ಟು ನಮಗೆ ಬೇಕಾಗೋ ಶೇಪ್ ಹಾಕೋಣ. ಹಾಕ್ಬಿಟ್ಟು ಎ ಬಿ ಸಿ ಅಂದ್ಬಿಟ್ಟು ಎ ಬಿ ಈಕ್ವಲ್ಸ್ ಎ ಸಿ ಅಂದರೆ ಏನು ಟ್ರಯಾಂಗಲ್ ಅದು? ಎ ಬಿ ಈಕ್ವಲ್ಸ್. ಸೊ ಹಾಗಾದರೆ ಯಾವ್ಯಾವ ಆ್ಯಂಗಲ್ ಸಮ ಅಂತ ನೀವು ನೋಡ್ಕೋಬೇಕು. ಯಾವಾಗಲೂ ಒಂದು ಟ್ರಯಾಂಗಲಲ್ಲಿ ಆ್ಯಂಗಲ್ನ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ತಿಳ್ಬೇಕು. ಏನು ತಿಳ್ಕೋಬೇಕು? ಆ್ಯಂಗಲ್ನ ಐಡೆಂಟಿಫೈ. ಆ್ಯನ್ ಆ್ಯಂಗಲ್ ಶುಡ್ ಬಿ ಐಡೆಂಟಿಫೈಡ್ as an angle opposite to a side. Angle should be identified as what? Angle opposite to a side. So C is an angle opposite to AB. C is angle opposite to AB. B is angle opposite to side. A is angle opposite to BC. AB equals AC ಅಂತ ಬರೆದಾಗ angle opposite to AB is equal to angle opposite to AC. ಹಂಗೆ ತಿಳ್ಕೊಬೇಕು. ಗೊತ್ತಾಯ್ತೇನಪ್ಪ? If there is an isosceles triangle, that means there are two sides which are same, then angles opposite to them are also same ಅಂತ. ಅದು ಒಂದು ಥಿಯರಮ್, ಹೌದಾ? ಐಸೋಸೆಲೆಸ್ ಟ್ರಯಾಂಗಲ್ಸ್. ಅದ್ರ ಜೊತೆಗೆ ನಾವೇನು ಮಾಡ್ಬಿಡೋಣ, ಒಂದು ಲೈನು ಹಿಂಗೆ ಹಾಕೋದು, ಸಿ ಆ್ಯಂಡ್ ಡಿ ಅಂತ ಹಾಕ್ಬಿಟ್ಟು ಸಿ ಡಿ, ಸಿ ಅಲ್ಲ ಆಗಲೇ ಉಪಯೋಗಿಸ್ಬೇಕು, ಒಂದು ಮತ್ತೆ ಅವ್ರನ್ನ ಉಪಯೋಗಿಸ್ಬಾರ್ದು. ಡಿ ಇ ಅಂತ ಹಾಕೋಣ. ಏನಂತ ಹಾಕೋಣ? ಡಿ ಅಂತ ಹಾಕ್ಬಿಟ್ಟು ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹಾಕೋಣ. ಏನಂತ ಹಾಕಿದ್ವಿ? ಡಿ ಇ ಈಸ್ ಪ್ಯಾರಲಲ್ ಟು ಹಾಕ್ಬಿಟ್ಟು ನಮಗೆ ತಲೆ ಕೆಟ್ಟೋಗ್ಬಿಟ್ಟು ಏನು ಮಾಡ್ತೀವಿ, ಹಿಂಗೆ ಹಾಕ್ಬಿಟ್ಟು ಇವ್ರಿಗೆ ಈ ಥರ ಬರೀತೀವಿ. ಏನೇನು ಬರೆದ್ರೆ 90 ಡಿಗ್ರೀಸಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು, ಇವನು 30 ಡಿಗ್ರೀಸ್ ಆದರೆ ಇವನು ಎಷ್ಟು ಅಂತ ಕೇಳೋದು. ಗೊತ್ತಾಯ್ತಾ? ಸೊ ಇದಕ್ಕೆ ಸಿ ಎಫ್ ಅಂತಂದ್ಬಿಟ್ಟು ಸಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಫೈಂಡ್ ಆ್ಯಂಗಲ್ ಬಿ ಸಿ ಇ ಅಂತ ಲೆಕ್ಕ ಬರ್ಕೊಳ್ಳಿ. ಲೆಕ್ಕ ಬರ್ಕೊಳ್ಳಿ, ಇವಾಗ ಲೆಕ್ಕ ಬರ್ಕೊಳ್ಳಿ. ಈಗ
ಆಯ್ತಮ್ಮ? ಗುಡ್. ಜಾಮಿಟ್ರಿ ಥೀರಮ್ಮಿಂದ ಲೆಕ್ಕ ಮಾಡಬೇಕು ಅಂದರೆ ಥೀರಮ್ಮಿಂದ ತಲೆ ಉಪಯೋಗಿಸೋಕ್ಕೆ ಶುರು ಮಾಡಬೇಕು. ಜಾಮಿಟ್ರಿ ಇರೋದನ್ನೇ ಇಲ್ಲೆಲ್ಲ ಬೆವರು ಬರೆಸ್ಕೊಳ್ಳೋದಕ್ಕೆ, ಯೋಚನೆ ಮಾಡೋ ಶಕ್ತಿ ಬೆಳೆಸೋದು, ಥಿಂಕ್ ಮಾಡೋ ಶಕ್ತಿ ಬೆಳೆಸೋದು, ಹಿಂಗೆಲ್ಲ ಇನ್ನೊಂಥರ ಇದಲ್ಲದೆ ಇದನ್ನೊಂಥರ ಈ ಥರ ಎಲ್ಲ ಮಾಡೋದೇ ಜಾಮಿಟ್ರಿ. ಇಲ್ಲಿ ಅರಿಥಮೆಟಿಕ್ ಕೆಲಸ ಕಮ್ಮಿ, ಆದರೆ ಥೀರಮನ್ನೆಲ್ಲ ತಂದು ಅದನ್ನೆಲ್ಲ ಒಳಗಡೆ ಸೇರಿಸ್ಕೊಂಡು ಅವ್ರನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಓ ಹಿಂಗೆ ಅಂತ ಫೈಂಡಿಂಗ್ ದಿ ರೀಸನ್ ಆ್ಯಂಡ್ ಪ್ರೂವಿಂಗ್ ದಟ್ ಮೈ ಆನ್ಸರ್ ಈಸ್ ಕರೆಕ್ಟ್ ಅಂತ ಪ್ರೂವ್ ಮಾಡಬೇಕು. ನಿಮಗೆ ಜಿಯೋಮೆಟ್ರಿನಲ್ಲಿ ಯು ಶುಡ್ ಲರ್ನ್ ಟು ಪ್ರೂವ್ ಎಸ್ ಇಟ್ ಈಸ್ ಬಿಕಾಸ್ ದಿಸ್ ಈಸ್ ರೈಟ್ ಅಂತ. ಬಿ ಸಿ ಇ ಅಂದರೆ ಈ ಆ್ಯಂಗಲ್ಲು, ನಾನು ಹೇಳ್ತಾ ಇರೋದು ಫೈಂಡ್ ಆ್ಯಂಗಲ್ ಬಿ ಸಿ ಎಫ್ ಅಂತ. ಹೌದಾ? ಫೈಂಡ್ ಆ್ಯಂಗಲ್ ಬಿ ಸಿ ಎಫ್. ಓಕೆ, ಎಲ್ಲ ಒಂದ್ಸತಿ ನೋಡಿ ಇವಾಗ. ಹಲೋ ಆಲ್ ಆಫ್ ಯು, ಹೌ ಟು ಅಪ್ರೋಚ್ ಸಚ್ ಅ ಪ್ರಾಬ್ಲಮ್. ಇಲ್ಲಿ ನೋಡಿ, ಇಲ್ಲಿ ಇವಾಗ ನಾನು ಏನು ಕೇಳ್ತಾ ಇದ್ದೀನಿ, ಫಸ್ಟು ಆ್ಯಂಗಲ್ ಬಿ ಸಿ ಎಫ್ ಈಕ್ವಲ್ಸ್ ಎಷ್ಟು ಅಂತ. ಹೌದಾ? ಫಸ್ಟು ಇಲ್ಲಿ ನೋಡಿ, ಇಲ್ಲಿ ನಮಗೆ ಬಿ ಸಿ ಎಫ್ ಅದಕ್ಕೆ ಒಂದು ಪಾರ್ಟ್ ಆ್ಯಂಗಲ್ ಗೊತ್ತಿದೆ. ಯಾವುದದು? ಬಿ ಸಿ ಇ ಅನ್ನೋ ಆ್ಯಂಗಲ್ ಗೊತ್ತಿದೆ. ಆ್ಯಂಗಲ್ ಏನಿದೆ ಅದು ಬಿ ಸಿ ಇ ಈಸ್ 90 ಡಿಗ್ರೀಸ್ ಅಂತ ಗೊತ್ತಿದೆ. ಅದರೊಳಗಡೆಗೆ ನಾನು ಏನೋ ಒಂದು ಕಳೆದ್ರೆ ನನಗೆ ಬಿ ಸಿ ಎಫ್ ಸಿಗುತ್ತೆ. ಯಾವ ಆ್ಯಂಗಲ್ ಕಳಿಬೇಕು? ಸಿ ಎಫ್ ಸಿ ಇ ಅನ್ನೋದು 90 ಡಿಗ್ರೀಸು, ಅದರೊಳಗೆ ಬಿ ಸಿ ಇ ಕಳೆದ್ರೆ ನನಗೆ ಆ್ಯಂಗಲ್ ಬಿ ಸಿ ಎಫ್ ಸಿಗುತ್ತೆ. ಆ್ಯಂಗಲ್ ಬಿ ಸಿ ಎಫ್ ಈಕ್ವಲ್ಸ್ ಆ್ಯಂಗಲ್ ಎಫ್ ಸಿ ಇ ಮೈನಸ್ ಆ್ಯಂಗಲ್ ಬಿ ಸಿ ಇ. ಹೌದಾ? ಎಸ್ ಸರ್? ನಾವು ಆ್ಯಂಗಲ್ ಬಿ ಸಿ ಇ ಇದೆಷ್ಟಿದು? 90 ಡಿಗ್ರೀಸು ಮೈನಸ್ ಆ್ಯಂಗಲ್ ಬಿ ಸಿ ಇ. ಬಟ್ ಸಿನ್ಸ್ ಎ ಬಿ ಈಕ್ವಲ್ಸ್ ಎ ಸಿ ಈ ಥರ ಬರೀಬೇಕು. ಆ್ಯಂಗಲ್ ಬಿ ಸಿ ಎ ಬಿ ಸಿ ಇ ಈಕ್ವಲ್ಸ್ ಆ್ಯಂಗಲ್ ಬಿ ಸಿ ಎ. ಆ್ಯಂಗಲ್ ಬಿ ಸಿ ನೋಡಿ, ಬಿ ಸಿ ಇ ಇಂದ ಎಕ್ಸ್ಟೆಂಡ್ ಆದಮೇಲೆ ಅದು ಲೈನ್ ಇದೆ. ಆ್ಯಂಗಲ್ ಬಿ ಸಿ ಎ ಈಕ್ವಲ್ಸ್ ಆ್ಯಂಗಲ್ ಸಿ ಬಿ ಡಿ ಈಕ್ವಲ್ಸ್ ಆ್ಯಂಗಲ್ ಸಿ ಬಿ ಎ. ಹೌದಾ? ಸಿ ಬಿ ಡಿ ಆ್ಯಂಗಲ್ ಸಿ ಬಿ ಎ. ನೋಡಿ, ಆ್ಯಂಗಲ್ ಬಿ ಸಿ ಎ ಅನ್ನೋದು ಆ್ಯಂಗಲ್ ಆಪೋಸಿಟ್ ಟು ಸೈಡ್ ಎ ಬಿ. ಆ್ಯಂಗಲ್ ಸಿ ಬಿ ಎ ಅನ್ನೋದು ಆ್ಯಂಗಲ್ ಆಪೋಸಿಟ್ ಟು ಎ ಸಿ. ಯು ಆರ್ ಯೂಸಿಂಗ್ ದಿ ಥಿಯರಮ್ ಆಫ್ ಐಸಾಸೆಲೆಸ್ ಟ್ರಯಾಂಗಲ್. ಏನು ಐಸಾಸೆಲೆಸ್ ಟ್ರಯಾಂಗಲಲ್ಲಿ ಆ್ಯಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ. ಸೊ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ದೇರ್ ಫೋರ್ ಆ್ಯಂಗಲ್ ಬಿ ಸಿ ಎ ಈಕ್ವಲ್ಸ್ ಏನು? ಆ್ಯಂಗಲ್ ಸಿ ಬಿ ಸಿ ಎ ಆ್ಯಂಡ್ ಈಕ್ವಲ್ಸ್ ಆ್ಯಂಗಲ್ ಸಿ ಬಿ ಎ ಈಕ್ವಲ್ಸ್ ಏನು ಮಾಡಬೇಕು? ಟೋಟಲ್ ಆ್ಯಂಗಲ್ 180 ಡಿಗ್ರೀಸ್ನಲ್ಲಿ ಮೇಲೆ 30 ಡಿಗ್ರೀಸ್ನ ಕಳಿಬೇಕು. ಕಳೆದ್ಬಿಟ್ಟು ಏನು ಮಾಡಬೇಕು? ಎರಡು ಸೇರಿದ್ದ ಆ್ಯಂಗಲ್ ಬಂತು. ಹೌದಾ? ಅದನ್ನು ಏನು ಮಾಡಬೇಕು? 2/2 ಮಾಡಬೇಕು. ಎಷ್ಟು ಬಂತದು? 75 ಡಿಗ್ರೀಸ್. therefore angle BCE equals angle BCA equals 75 degrees. ಹೌದಾ? therefore ನಮಗೆ ಬೇಕಾಗಿರೋ ಆ್ಯಂಗಲ್ BCF ಈಕ್ವಲ್ಸ್ ಎಷ್ಟಾಯಿತು? 90 ಮೈನಸ್ ಎಷ್ಟಾಯ್ತದು?
15. ಗೊತ್ತಾಯ್ತಾ? ಯು ಅಂಡರ್ಸ್ಟ್ಯಾಂಡ್ ದಿಸ್ ನಾವು? ಓಕೆ. ಅದೇ ರೀತಿ ಇವಾಗ ಆ್ಯಂಗಲ್ ಬಿ ಡಿ ಇ ಬೇಕು ಅಂದರೆ ಏನು ಮಾಡ್ಬೇಕು ನಾನು? ಆ್ಯಂಗಲ್ ಬಿ ಡಿ ಇ ಬೇಕು ಅಂತಂದರೆ ಯು ಪ್ಲೀಸ್ ಅಬ್ಸರ್ವ್, ಆ್ಯಂಗಲ್ ಸಿ ಬಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಡಿ ಎ. ಯಾಕೆ? ಆ್ಯಂಗಲ್ ಸಿ ಬಿ ಎ ಈಕ್ವಲ್ಸ್ ಆ್ಯಂಗಲ್ ಇ ಡಿ ಎ. ಇವೆರಡು ಆ್ಯಂಗಲ್ ಸೇಮ್. ಯಾಕೆ ಹೇಳಿ? ಇದು ದೇ ಆರ್ ಸೇಮ್. ಯಾಕೆ? ಬಿಕಾಸ್ ದೀಸ್ ಟು ಲೈನ್ಸ್ ಆರ್ ದೇ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಹೌದಾ? ದೇರ್ ಫಾರ್ ನಿಮ್ಗೆ ಬೇಕಾಗಿರೋದು ಇನ್ನೊಂದು ಆ್ಯಂಗಲ್ ಯಾವುದು? ಆ್ಯಂಗಲ್ ಬಿ ಡಿ ಇ. ಯಾವುದು ಆ್ಯಂಗಲ್ ಬಿ ಡಿ ಇ? ಇದು. ಈ ಆ್ಯಂಗಲ್ ಬಿ ಡಿ ಇ ಹೆಂಗೆ ಸಿಗತ್ತೆ ನನಗೆ? 180 ಮೈನಸ್ ದಿಸ್ ಫೆಲೋ. ಎಷ್ಟಿದೆ ದಿಸ್ ಫೆಲೋ? ಇಲ್ಲಿ 75 ಬಂತು. ಹಾಗೆ ಇಲ್ಲೂ 75, ಇಲ್ಲೂ 75, ಇಲ್ಲಿ ಎಷ್ಟಿದೆ? 75 ಆಯಿತು. ಇದು 50. ಸೊ ಇದೆಲ್ಲ ನಾನು ಬರೆದಿದ್ದು ನಿಮ್ಗೆ ಅರ್ಥ ಆಗಲಿ ಅಂತ ನೀವು ರೂಲ್ ನೋಡಿಕೊಂಡು ಇಲ್ಲೇ ಬರ್ಕೊಳಕ್ಕೆ ಬರ್ಬೇಕು. ಗೊತ್ತಾಯ್ತಾ? ರೂಲ್ ನೋಡ್ಕೊಂಡು ಅಲ್ಲೇ ಹಾಕೊಳಕ್ಕೆ ಬರ್ಬೇಕು. ಸೊ ಇವ್ರು ಎಷ್ಟಾದ್ರೂ ಇವಾಗ 180 ಮೈನಸ್ ಎಷ್ಟಾಯಿತು? 105 ಡಿಗ್ರಿ. ಗೊತ್ತಾಯ್ತಾ ಇವಾಗ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಗೊತ್ತಾಯ್ತಾ? ಇಲ್ಲ, ನೀನು ನಿಮ್ಮದೇ ಫ್ರೆಂಡ್ಗೆ ಅಲ್ಲಲ್ಲ, ನಿನಗೇನಕ್ಕೆ ಹೇಳಿದ್ದು ಕಣ? ಚೌಕ್ಲಿ ಶರ್ಟು ಅರ್ಥ ಆಯ್ತಾ? ಚೌಕ್ಲಿನ ಸ್ಟ್ರೈಪ್ಸ್ ಏನೋ ಒಂದು ಶರ್ಟು. ನೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ ಆಫ್ ಯು? ಸೊ ಐ ಹ್ಯಾವ್ ಜಸ್ಟ್ ಇಂಟ್ರೊಡ್ಯೂಸ್ಡ್ ಯು ಟು ದಿ ಬ್ಯೂಟಿ ಆಫ್ geometry which helps you develop creative thinking and application of mind. ಏನು ಹೇಳ್ತೀವಿ? ಅಪ್ಲಿಕೇಶನ್ ಆಫ್ ಮೈಂಡ್. ಸೊ ನೋಡಿದ್ರೆ ಏನೇನೋ ಚಿತ್ರ ಬರ್ಬಿಟ್ಟು ಅಲ್ಲೆಲ್ಲೋ ಇಲ್ಲೆಲ್ಲೋ ಏನು ಮೆಷರ್ ಮಾಡಿದರೆ ಕಂಡುಹಿಡಿತಾ ಇದ್ದೀರಾ. ಯು ಆರ್ ನೌ ನಾಟ್ ಮೆಷರಿಂಗ್, ಯು ಆರ್ ನಾಟ್ ಇವನ್ ಕನ್ಸ್ಟ್ರಕ್ಟಿಂಗ್, ಯು ಆರ್ ಯೂಸಿಂಗ್ ಓನ್ಲಿ ದಿ ಥಿಯರಮ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ದಿ ಟ್ರಯಾಂಗಲ್ಸ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಯು ಆರ್ ಸಾಲ್ವಿಂಗ್ ದಿ ಪ್ರಾಬ್ಲಮ್.